ಇಂಗ್ಲೆಂಡ್ ಹಾಗೆ ಇಂಡಿಯಾ ನಡುವೆ ನಡೀತಿರೋಂಥ ODI ಸರಣಿ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್. ಈ ಒಂದು ಸರಣಿ ಎರಡೂ ಕಡೆ ಇಂಪಾರ್ಟೆಂಟ್. ಇತ್ಲಾಗ ಇಂಡಿಯಾಗೂ ಇಂಪಾರ್ಟೆಂಟು, ಹಾಗೆ ಈ ಕಡೆ ಇಂಗ್ಲೆಂಡ್ಗೂ ಇಂಪಾರ್ಟೆಂಟ್ ಫ್ರೆಂಡ್. ಇದರಲ್ಲಿ ಈ ಒಂದು ನಾಳಿನ ನಡೀತಿರೋಂಥ ODI ಮ್ಯಾಚಲ್ಲಿ ಯಾರು ಚೆನ್ನಾಗಿರೋಂಥ ಪ್ರದರ್ಶನ ಕೊಡ್ತಾರಲ್ಲ ಅವರಿಗೆ ಚಾಂಪಿಯನ್ ಟ್ರೋಫಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನಕ್ಕೆ ಸಿಗುತ್ತೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಇಂಗ್ಲೆಂಡ್ ವಿರುದ್ಧ ಸ್ಕ್ವಾಟ್ ಇದೆಯಲ್ಲ, ಇದೇ ಸ್ಕ್ವಾಟು ಚಾಂಪಿಯನ್ ಟ್ರೋಫಿಗೂ ಕೂಡ ಸ್ಕ್ವಾಟ್ ಅನೌನ್ಸ್ ಆಗಿದೆ. ಏನಪ್ಪ ಅಂದರೆ ಒಂದು ಏನಾದರೂ ಚೇಂಜ್ ಆಗ್ಬೋದು ಸ್ಕ್ವಾಟ್ನಲ್ಲಿ. ಇದು ಬಿಟ್ಟರೆ ಸೇಮ್ ಟೀಮನ್ನು ಕೂಡ ಆಡುತ್ತೆ. ಆದರೆ ಈ ಒಂದು ಪ್ಲೇಯಿಂಗ್ 11ನಲ್ಲಿ ನಾಳೆ ಸೆಟ್ ಮಾಡುವಂಥ ಪ್ಲೇಯಿಂಗ್ 11ನಲ್ಲಿ ಯಾರು ಚೆನ್ನಾಗಿ ಪ್ರದರ್ಶನ ಕೊಡ್ತಾರಲ್ಲೋ ಅವ್ರನ್ನ ಡೈರೆಕ್ಟಾಗಿ ಚಾಂಪಿಯನ್ ಟ್ರೋಫಿ ಪ್ಲೇಯಿಂಗ್ 11ನಲ್ಲಿ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಫ್ರೆಂಡ್. ಟೋಟಲ್ ಹೇಳಬೇಕಂದ್ರೆ ಇದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡ್ನಲ್ಲಿ ನಡೀತಾ ಇದೆ ನಾಗ್ಪುರ್ನಲ್ಲಿ. ಈ ಒಂದು ಗ್ರೌಂಡ್ನಲ್ಲಿ ಯಾರು ವಿನ್ ಆಗ್ತಾರೋ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಚಾಂಪಿಯನ್ ಟ್ರೋಫಿ ಮುಂದೆ ಇರೋದಕ್ಕೋಸ್ಕರ ನಾಳಿನ ಮ್ಯಾಚ್ ತುಂಬಾ ಕುತೂಹಲ ಇದೆ. ಹಾಗೆ ಎರಡೂ ಕಡೆ ಫೈಟ್ ಇದೆ ಫ್ರೆಂಡ್. ಈ ಕಡೆ ಇಂಗ್ಲೆಂಡ್ ಕೂಡ ಫೈಟ್ ಇದೆ, ಇತ್ಲಾಗ ಇಂಡಿಯಾ ಕೂಡ ಫೈಟ್ ಇದೆ. ಟೋಟಲ್ ಹೇಳಬೇಕಂದ್ರೆ ಈ ಒಂದು ಸೀರೀಸ್ಗೆ ಟೋಟಲಾಗಿ ಎರಡು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಫ್ರೆಂಡ್. ನಾಳಿನ ಸರಣಿಗೆ ಎರಡು ಚೇಂಜಸ್ ಆಗ್ತಾ ಇದೆ. ಏನಪ್ಪ ಅಂದರೆ ಜಸ್ಪ್ರೀತ್ ಬುಮ್ರಾಗೆ ಸ್ವಲ್ಪ ಇಂಜುರಿ ಆಗಿದೆ, ನಾಳಿನ ಮ್ಯಾಚ್ ಆಡಲ್ಲ ಅಂತ ನ್ಯೂಸ್ ಬರ್ತಾ ಇದೆ, ಅದನ್ನು ಕನ್ಫರ್ಮ್ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕುಲ್ದೀಪ್ ಯಾದವ್ ಪ್ಲೇಸಿಗೆ ಈಗ ವರುಣ್ ಚಕ್ರವರ್ತಿ ಬಂದಿದ್ದಾರೆ ಸ್ಕ್ವಾಟಿಗೆ. ಇವ್ರನ್ನ ವರುಣ್ ಚಕ್ರವರ್ತಿನ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಕೊಡೋದು ಫಿಕ್ಸ್ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಯಾಕಂದರೆ ಇವರು ಚಾಂಪಿಯನ್ಸ್ ಟ್ರೋಫಿಗೆ ಚೆನ್ನಾಗಿರೋ ಒಂದು ಪ್ರದರ್ಶನ ಕೊಡಲಿ ಅನ್ನೋ ಉದ್ದೇಶಕ್ಕೆ ಇವರು ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಹಾಗೆ ಇಂಡಿಯನ್ ಬ್ಯಾಟಿಂಗ್ ಪ್ರದರ್ಶನ ಈಚೆಚೆಗಳಿಗೆ ಸ್ವಲ್ಪ ಕಳಪೆ ಆಗ್ತಾ ಇದೆ ಫ್ರೆಂಡ್. ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಇವರ ಬ್ಯಾಟಿಂದ ಚೆನ್ನಾಗಿರುವಂಥ ರನ್ ಮೂಡ್ ಬರ್ತಾ ಇಲ್ಲ. ಈ ಒಂದು ಸರಣಿ ಅವರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಸೀನಿಯರ್ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇದ್ದಾರೆ ಫ್ರೆಂಡ್. ಇದರಲ್ಲಿ ಯಾರು ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾರೆ ಅಂತ ನಾಲ್ಕಿನ ಮ್ಯಾಚು ಕುತೂಹಲ ಇದೆ. ಅದ್ರ ಜೊತೆಗೆ ಇದರಲ್ಲಿ ರಿಷಬ್ ಪಂತ್, KL ರಾಹುಲ್ ವಿಕೆಟ್ ಕೀಪರ್ ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ಕೂಡ ಗೊಂದಲ ಇದೆ. ಈ ಒಂದು ಗೊಂದಲಕ್ಕೆ ಯಾರು ರೋಹಿತ್ ಶರ್ಮಾ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಅಂದರೆ ಸ್ವಲ್ಪ ನನಗನ್ಸುತ್ತೆ KL ರಾಹುಲ್ಗೆ ಸ್ವಲ್ಪ ಸ್ಥಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸ್ಕೊತಾ ಇದ್ದೀನಿ. 2-3 ಮ್ಯಾಚ್ ಇರುತ್ತೆ. 3 ಮ್ಯಾಚಲ್ಲೂ ಕೂಡ ಇಬ್ಬರಿಗೂ ಕೂಡ ಟೆಸ್ಟ್ ಮಾಡಿ ಚಾಂಪಿಯನ್ ಟ್ರೋಫಿಗೆ ಪ್ಲೇಯಿಂಗ್ 11ನಲ್ಲಿ ಒಬ್ರಿಗೆ ಯಾರ್ದ್ರೂ ಚಾನ್ಸ್ ಕೊಡುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಇವ್ರ ಜೊತೆಗೆ ಶ್ರೇಯಸ್ ಅಯ್ಯರ್ಗೂ ಕೂಡ ಸ್ಥಾನ ಫಿಕ್ಸ್ ಇದೆ, ಹಾರ್ದಿಕ್ ಪಾಂಡ್ಯಗೂ ಇದೆ, ಅಕ್ಷಯ್ ಪಟೇಲ್ಗೂ ಕೂಡ ಇದೆ. ಹಾಗೆ ಇದರಲ್ಲಿ ಸ್ವಲ್ಪ KL ರಾಹುಲ್ನ ರಿಷಬ್ ಪಂತ್ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಈ ಒಂದು ಗೊಂದಲಕ್ಕೆ ಇವ್ರು ಯಾರು ಚೆನ್ನಾಗಿರೋಂಥ ಪ್ರದರ್ಶನ ಕೊಡ್ತಾರೋ ಅವ್ರಿಗೆ ಈ ಒಂದು ಸ್ಥಾನ ಫಿಕ್ಸ್ ಆಗಿರುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಈ ಒಂದು ಎರಡೂ ಕಡೆಯಿಂದ ಫೈಟ್ ಇದೆ, ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ನಾಳಿನ ಮ್ಯಾಚು 1:30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನೀವೇನಾದರೂ ಈ ಒಂದು ಮ್ಯಾಚ್ ನೋಡ್ಬೇಕಂದ್ರೆ Disney+ ಹಾಟ್‌ಸ್ಟಾರಲ್ಲಿ ಮೊಬೈಲಲ್ಲಿ ನೋಡೋಕ್ಕೆ ಅವಕಾಶ ಇದೆ. ಹಾಗೆ TVಲಿ ನೋಡ್ತೀನಿ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಎರಡೂ ಕಡೆ ಫೈಟ್ ಇದೆ, ಮಿಸ್ ಮಾಡ್ಕೊಬೇಡಿ, ಎಲ್ಲ ಕೂಡ ಮ್ಯಾಚ್ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ. ಟೇಕ್ ಕೇರ್, ಬಾಯ್.